ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ಸೊ ಈ ವಿಡಿಯೋಲಿ ಈ ಕೊಟ್ಟಿರುವ ಡೆಫಿನೈಟ್ ಇಂಟಿಗ್ರಲ್ಸ್ ಟಾಪಿಕಿಂದ ಏನು ಕ್ವಶನ್ ಇದೆ, ನಾವು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತ ಈ ವಿಡಿಯೋಲಿ ಅರ್ಥ ಮಾಡಿಕೊಳ್ಳೋಣ. ಸೊ ಕ್ವಶನ್ ಏನು ಹೇಳ್ತಿದೆ ನೋಡಿ, ಇಂಟಿಗ್ರೇಷನ್ ಫ್ರಾಮ್ 0.2 to 3.5 ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು. ಓಕೆ, ಈ ಇಂಟಿಗ್ರೇಷನ್ ವ್ಯಾಲ್ಯೂ ಏನಿದೆ ಅಂತ ನಾವು ಕಂಡುಹಿಡಿಬೇಕು. ಸೊ ಈ ಇಂಟಿಗ್ರೇಷನ್ ಸಾಲ್ವ್ ಮಾಡಲಿಕ್ಕೆ ಸ್ಟೂಡೆಂಟ್ಸ್, ಐ ವಿಲ್ ಗಿವ್ ಯು ಒನ್ ಇಂಪಾರ್ಟೆಂಟ್ ಕೀ ಕಾನ್ಸೆಪ್ಟ್. Okay, that is nothing but your property of definite integral. Okay, property of definite integral ಏನು? Integration from a to b f of x dx. Okay, integral from a to b f of x dx ಇದ್ರೆ ಇದನ್ನು ಯಾವ ರೀತಿ ಬರಿಬೋದು ಅಂದರೆ a to c1 f of x dx plus c1 to c2 f of x dx plus c2 to c3 f of x dx plus so on integration ck to ಯಾವುದೋ ಒಂದು ck ಇದೆ ನಮ್ಗೆ ಗೊತ್ತಿಲ್ಲ, c1 c2 ck ಏನಿದೆ ಗೊತ್ತಿಲ್ಲ. we can split this integral like this, ck to b f of x dx ಅಂತ ನಾವು ಸ್ಪ್ಲಿಟ್ ಮಾಡ್ಬೋದು, where your c1 is less than c2 less than c3 less than so on up till less than ck. ಮತ್ತು ck ಏನಿದೆ less than b and c1 is greater than a. So ಈ ರೀತಿ ಇದ್ದಾಗ we can express this integral a to b f of x dx is equals to integral a to c1 c1 to c2 ಈ ಥರ. Okay, so using this property we are going to solve the given integral. So let ib is equals to integration 0.2 to 3.5, correct? 0.2 to 3.5 ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಡಿ ಎಕ್ಸ್. ಇವಾಗ ನೋಡಿ, ನಾವು ಏನು ಮಾಡೋಣ ಅಂದರೆ ವಿ ವಿಲ್ ಸ್ಪ್ಲಿಟ್ ದಿಸ್ ಇಂಟೆಗ್ರಲ್ ಆ್ಯಸ್ ಇಂಟಿಗ್ರಲ್ 0 ಟು. ಯಾಕೆ ಈ ರೀತಿ ಸ್ಪ್ಲಿಟ್ ಮಾಡ್ತೀವಿ ಅಂದರೆ ಡೆಫಿನೆಟ್ಲಿ ಕ್ವಶನ್ ಬರ್ಬೋದು. ಇದೇನಿದೆ ಸ್ಟೂಡೆಂಟ್ಸ್, ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್, ಕರೆಕ್ಟ್? ಅಂದರೆ ಏನು, ನೀವು ಏನೂ ಇನ್ಪುಟ್ ಕೊಟ್ಟರೆ, ಎನಿ ಇನ್ಪುಟ್, ನೀವು ಡೆಸಿಮಲ್ ಇನ್ಪುಟ್ ಕೊಡಿ, ನೀವು ಫ್ರ್ಯಾಕ್ಷನಲ್ ಇನ್ಪುಟ್ ಕೊಡಿ, ಔಟ್ಪುಟ್ ವಿಲ್ ಬಿ ವಾಟ್, ಆಲ್ವೇಸ್ ಇಂಟೀಜರ್. ಓಕೆ, ಔಟ್ಪುಟ್ ವಿಲ್ ಬಿ ಆಲ್ವೇಸ್ ಇಂಟೀಜರ್. ಸೊ ಇಲ್ಲೇನಿದೆ 0.2 to 3.5 ಅಂದರೆ ಡೆಸಿಮಲ್ ಇದೆ ಅಲ್ವಾ. ಸೊ ಡೆಸಿಮಲ್ ಇದ್ದಾಗ ಏನು ಮಾಡೋಣ ನಾವು, ವಿ ವಿಲ್ ಸ್ಪ್ಲಿಟ್ ದ ಇಂಟಿಗ್ರಲ್ ಟು ಇಂಟೀಜರ್ ಪಾಯಿಂಟ್ಸ್. ಓಕೆ, ಇಂಟೀಜರ್ ಪಾಯಿಂಟ್ಸಿಗೆ ಅಂದರೆ 0.2 to 1. ಓಕೆ, 0.2 to 1 ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಡಿ ಎಕ್ಸ್ ಫಂಕ್ಷನ್ ಸೇಮ್ ಇರುತ್ತೆ, ಪ್ಲಸ್ ಇಂಟಿಗ್ರಲ್ 1 to 2 greatest integer of x dx plus integral 2 to 3 greatest integer of x dx plus integral 3 to ಎಲ್ಲಿ ಮಟ್ಟ ಹೋಗ್ತಿದೆ ನೋಡಿ 3.5. ಸೊ ಇಟ್ ವಿಲ್ ಗೋ ಟು 3.5 ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಡಿ ಎಕ್ಸ್. ಸೊ ನೋಡಿ, ಇದೇನು ಸ್ಪ್ಲಿಟ್ ಮಾಡಿದಿರಲ್ಲ ಯುವರ್ 1 ಓಕೆ 2 3 ಪಾಯಿಂಟ್ಸಿಗೆ. ಸೊ ದಿಸ್ ಈಸ್ ಫಾಲೋಯಿಂಗ್ ದಿಸ್ ಕಂಡೀಷನ್ ಆರ್ ನೋ, ಇಟ್ ಈಸ್ ಗ್ರೇಟರ್ ದೆನ್ ಎ ಲೆಸ್ ದೆನ್ ಬಿ. ಫೈನ್. ಇವಾಗ ನೋಡಿ, ಬಿಟ್ವೀನ್, now this step is important, between 0.2 to 1, carefully understand ಮಾಡಿ ಸ್ಟೂಡೆಂಟ್ಸ್, between 0.2 to 1 ಗ್ರೇಟೆಸ್ಟ್ ಇಂಟೀಜರ್ ವ್ಯಾಲ್ಯೂ ಏನಿರುತ್ತೆ, ಗ್ರೇಟೆಸ್ಟ್ ಇಂಟೀಜರ್ ವ್ಯಾಲ್ಯೂ ಫಂಕ್ಷನ್ ಬಿಟ್ವೀನ್ 0 and 1 ಇಟ್ ವಿಲ್ ಟೇಕ್ ದ ವ್ಯಾಲ್ಯೂ ಆಸ್ 0. ಸೊ ಇಲ್ಲೇನಾಗುತ್ತೆ, ಇಂಟಿಗ್ರೇಷನ್ 0 to 1 ಬಿಟ್ವೀನ್ ದಿಸ್ ಇಂಟರ್ವಲ್. ಓಕೆ, ಬಿಟ್ವೀನ್ your 0.2 to 1 the value of this will be 0 dx plus similarly between 1 to 2 greatest integer x value between 1 to 2 what it will take 1 dx plus between 2 to 3 value ಏನು ತಗೋತದೆ ಈ ಇಂಟರ್ವಲಲ್ಲಿ, it will take 2 plus between 3 to 3.5 it will take the least value, or we also tell it to be a least integer function, correct? Sorry, greatest integer function ಅಂದರೆ it will take the values less than or equal to x, correct? ಸೊ ಇಲ್ಲೇನಾಗುತ್ತೆ ನೋಡಿ, this will be nothing but 3 dx. ಇವಾಗ ಏನು ಮಾಡೋಣ, we'll have to solve 0 ಅಂದರೆ ದಿಸ್ ಫಸ್ಟ್ ಇಂಟಿಗ್ರಲ್ ವಿಲ್ ಬಿ 0. ಸೊ ಇಲ್ಲೇನಾಗುತ್ತೆ, 1 ಟೈಮ್ಸ್ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಇಸ್ ಎಕ್ಸ್ ಬಿಟ್ವೀನ್ 1 and 2 ಪ್ಲಸ್ 2 ಟೈಮ್ಸ್ ಇಂಟಿಗ್ರೇಷನ್ ಇಸ್ ಎಕ್ಸ್ ಬಿಟ್ವೀನ್ 2 and 3 ಪ್ಲಸ್ 3 ಟೈಮ್ಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಬಿಟ್ವೀನ್ 3 and 3.5, ಕರೆಕ್ಟ್? ಡಿ ಎಕ್ಸ್ ಇಂಟಿಗ್ರೇಷನ್ ಅಂದರೆ ಎಕ್ಸ್. ಸೊ ಇಲ್ಲೇನಾಗುತ್ತೆ ನೋಡಿ, 1 2 minus 1 ಅಂದರೆ 1 ಪ್ಲಸ್ 2 ಟೈಮ್ಸ್ 3 minus 2 ಅಂದರೆ ಅಗೇನ್ ಇಟ್ ಈಸ್ ನಥಿಂಗ್ ಬಟ್ 1 plus 3 times upper limit 3.5 minus lower limit 3, that is nothing but 0.5. so ivaga it will be nothing but 1 plus 2 plus 3 into 0.5 ಅಂದರೆ
1.5. So this will be nothing but 4.5 students. Okay, so the answer is 4.5. ಯಾವ್ದು ನೋಡಿ ಆಪ್ಷನ್ ಬಿ 4.5 is the correct choice for this question. ಅದು ಯಾವ ರೀತಿ ಸಿಕ್ತು? ಇದೇನು ಪ್ರಾಪರ್ಟಿ ಆಫ್ ಡೆಫಿನೈಟ್ ಇಂಟಿಗ್ರಲ್ ಇದೆ ಅಲ್ವಾ, ವಿ ಹ್ಯಾವ್ ಯೂಸ್ ದಿಸ್ ಪ್ರಾಪರ್ಟಿ ಟು ಸಾಲ್ವ್ ದಿಸ್ ಇಂಟಿಗ್ರಲ್. ಐ ಹೋಪ್ ಸ್ಟೂಡೆಂಟ್ಸ್ ಈ ವಿಡಿಯೋ ಅಲ್ಲಿ ಕೊಟ್ಟಿರುವ ಈ ಕ್ವಶನ್ ಸೊಲ್ಯೂಷನ್ ಏನಿದೆ ನಿಮಗೆ ಅರ್ಥ ಆಗಿದೆ ಅಂತ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.